ಎಲ್ಲರಿಗೂ ನಮಸ್ಕಾರ. ದೇವಿಯ ರೂಪವು ಬಂಡೆಯ ಮೇಲೆ ಮೂಡಿ ಬಂದಿರುವುದರಿಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯ ಎಂದು ಕರೆಯುತ್ತಾರೆ. ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡುವ ಮೊದಲೇ ಈ ದೇವಾಲಯವಿತ್ತೆಂದು ಪ್ರತೀತಿ ಇದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ದೇವಿಯು ನೆಲೆಸಿರುವ ಬಗ್ಗೆ ಯಾರಿಗೂ ತಿಳಿದಿರುವುದಿಲ್ಲ. ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಕುರಿ ಮೇಯಿಸುತ್ತಿರುವಾಗ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತದೆ. ನಂಜಮ್ಮ ಧ್ವನಿ ಯಾರದೆಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ ಎಂದು ಹೇಳಿ ತನಗೆ ಪೂಜೆ ಸಲ್ಲಿಸಬೇಕೆಂದು ಹೇಳುತ್ತಾರೆ. ನಂತರ ಈ ವಿಷಯವನ್ನು ಗ್ರಾಮಸ್ಥರಿಗೆ ತಿಳಿಸಿದಾಗ ಎಲ್ಲರೂ ಬಂದು ಶೋಧಿಸಿದಾಗ 3 ಅಡಿ ಎತ್ತರದ ದೇವಿಯ ರೂಪವನ್ನು ಬಂಡೆಯಲ್ಲಿ ಕಂಡು ಈ ಬಂಡೆಯನ್ನು ಬಂಡೆ ಮಹಾಕಾಳಿ ಎಂದೇ ಕರೆದು ಪೂಜಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪಳಾಗಿರುತ್ತಾಳೆ. ಆದರೆ ಈ ದೇವಾಲಯದಲ್ಲಿ ತಾಯಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆಸಿದ್ದಾಳೆ. ಈ ದೇವಾಲಯದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹಾಗೆಯೇ ಮಂಗಳವಾರ ಮತ್ತು ಭಾನುವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ದೇವಸ್ಥಾನವು ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿ ಇದೆ ಹಾಗೂ ಬೆಳಗ್ಗೆ 6:30ರಿಂದ 8:30ರವರೆಗೆ ಭಕ್ತರು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ.